ಹೆಲೋ ಫ್ರೆಂಡ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿಕಾ ನಾಗರಾಜ್ ಚಾನೆಲ್. ಇವತ್ತು ನನ್ನ ಫ್ರೆಂಡು ಬೆಂಗಳೂರಿಂದ ಬಂದಿದ್ದಾಳೆ ನನ್ನ ರೂಮ್ಗೆ. ಸೊ ಇವತ್ತು ನಾವು ಚಪಾತಿ ಮಾಡ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಈರುಳ್ಳಿ ಕಟ್ ಮಾಡಿದೆ. ಈರುಳ್ಳಿ ಕಷ್ಟದ ಕೆಲಸ ಎಲ್ಲ ನನ್ನ ಕೈಲಿ ಮಾಡಿಸ್ತಾ ಇದ್ದಾಳೆ. ಈಸಿ ಕೆಲಸ ಎಲ್ಲ ಅವಳು ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಇದೇನು ಈಸಿ, ಚಪಾತಿ ಮಾಡೋದಿಲ್ಲ, ಅದು ಕೂಡ ಕಷ್ಟ. ಸೊ ಇವತ್ತೇನೋ ಅಪರೂಪಕ್ಕೆ 1 ವರ್ಷ ಆದ್ಮೇಲೆ ಬಂದಿದ್ದಾಳೆ. ಸೊ ಅದಕ್ಕೆ ನನಗೋಸ್ಕರ ಚಪಾತಿ ಎಗ್ ಬುರ್ಜಿ ಮಾಡ್ತಾ ಇದ್ದಾಳೆ. ನೋಡೋಣ ಹೇಗೆ ಮಾಡ್ತಾಳೆ ಅಂತ. ಇವತ್ತಿನ ಮೆನ್ಯೂ ಏನು ಗೊತ್ತಾ? ಚಪಾತಿ, ಎಗ್ ಬುರ್ಜಿ, ಎಗ್ ಬಿರಿಯಾನಿ. ಸೊ ನಾನು ನಾನ್ ವೆಜ್ ತಿನ್ನಲ್ಲ, ಇಲ್ಲಾಂದ್ರೆ ನಾನ್ ವೆಜ್ಜೇ ಮಾಡ್ತಿದ್ದೆ. ಸೊ ಅದಕ್ಕಾಗಿ ಇವತ್ತು ಎಗ್ಗಲ್ಲೆಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ಆಚೆಗಡೆ ಹೋಗೋ ಪ್ಲಾನ್ಸ್ ಇದೆ, ಅದೆಲ್ಲ ಇವತ್ತು ರೆಕಾರ್ಡ್ ಮಾಡಿ ಈ ವಿಡಿಯೋದಲ್ಲಿ ಹಾಕ್ತೀವಿ. ಸೊ ನೋಡಿ, ಖಾರ ಹಾಕ್ತಿದೆ ಅಂದಾಗ ಏನಿಲ್ಲ, ಜಸ್ಟ್ ಅವಾಗ ಏನು ಮಾಡ್ತೀರ ಗೊತ್ತಾ ನೀವು? ಯಾರಾದರೂ ಈರುಳ್ಳಿ ಖಾರ ಅಂತಂದರೆ ಏನಿಲ್ಲ, ಜಸ್ಟ್ ಈರುಳ್ಳಿ ಒಟ್ಟಿರುತ್ತಲ್ಲ ಅದನ್ನು ಹಿಂಗೆ ತಲೆ ಮೇಲೆ ಹಾಕ್ಬಿಡಿ. ಸೊ ಅವಾಗ ಹಾಕಿದ್ರೆ ಖಾರ ಆಗೋದಿಲ್ವಾ ಅನ್ಕೊತಾ ಇದ್ದೀವಿ. ನಮ್ಮ ಅಜ್ಜಿಯವ್ರ ಸ್ಟೈಲ್ ಅಂತ, ನಮ್ಮ ಅಜ್ಜಿಯವ್ರು ಹಂಗೆ ಹೇಳ್ತಾ ಇದ್ರು. ಸೊ ಅದಕ್ಕೆ ಇನ್ನೇನು ಆಡ್ತೀವ್ರೆ ವಿಷಯ ಗೊತ್ತಾಯ್ತು ಫ್ರೆಂಡ್ಸ್. ನನಗೆ ಮೋನಿಕಾ ಹೇಳಿದ್ಲು, ಏನೋ ಟೊಮೆಟೊಲ್ಲಿ ಅದು ಬೀಜ ಇರುತ್ತಲ್ಲ, ತಿಂದರೆ ಕಿಡ್ನಿ ಸ್ಟೋನ್ ಆಗುತ್ತೆ. ಹೌದು, ಅವಳಿಗೋಸ್ಕರ ಬೀಜ ಎಲ್ಲ ತೆಗೆದು ಕಟ್ ಮಾಡ್ತಾ ಇದ್ದೀನಿ. ನನಗೇನು ಅನಿಸುತ್ತೆ ಅಂದರೆ, ಟೊಮ್ಯಾಟೊ ಅಲ್ಲಿರೋ ಬೀಜ ತಿಂದರೆ ಅದು ಒಳ್ಳೇದಲ್ಲ ಅಂತ ಅನ್ನಿಸ್ತದೆ. ಸೊ ನೀವು ಕಮೆಂಟ್ ಮಾಡಿ, ಬೀಜ ತಿನ್ಬೇಕಾ ತಿನ್ನಬಾರ್ದಾ ಅಂತ. ಚೆನ್ನಾಗಿದೆ, ನೀನಿರೋದು ಹೇಳಬೇಕು ಅಂತ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಆಂಟಿ ಹೆಂಗೆ ಅನಿಸ್ತಾ ಇದೆ ನನ್ನ ವಿಡಿಯೋ ಜರ್ನಿ? ಇನ್ಸ್ಟಾಗ್ರಾಮ್ ಏನು ತಪ್ಪಾಗ್ತಿದೆ? ಚೆನ್ನಾಗಿ ನಡೀತಾ ಇದೆ. ಏನಂದರೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಹಾಕ್ಬೇಕು. ನೀನು ಆಡಿಯನ್ಸ್ನ ನೀನು ಎಂಗೇಜಿಂಗ್ ಆಗಿ ಇಟ್ಕೊಂಡಿರ್ಬೇಕು ಯಾವಾಗಲೂ. ಕಂಟೆಂಟ್ ಸ್ವಲ್ಪ ಯಾವಾಗಲೂ ಮೋಟಿವೇಶನ್ ಆಗಿರ್ಬೋದು, ಇಂಟ್ರೆಸ್ಟಿಂಗ್ ಆಗಿ ಬೇರೆ ಬೇರೆ ಥರ ಕಂಟೆಂಟ್ ಹಾಕು. ಓಕೆ, ನನಗೆ ಯಾವ ಥರ ಕಂಟೆಂಟ್ ಹಾಕ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ನಾನು ರೆಕಾರ್ಡ್ ಮಾಡೋದೇ ಬಿಡ್ತಾ ಇದ್ದೀನಿ. ಬಿಕಾಸ್ ನಂಗೆ ಏನು ಹಾಕ್ಬೇಕು, ಬಿಕಾಸ್ ಏನು ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಫಿಲ್ ಆಗೋಗ್ಬಿಟ್ಟಿದೆ. ಏನು ಅದಕ್ಕೆ ರಿಪೀಟೆಡ್ ಆಗುತ್ತೆ ಅಂತ ಆಗ್ತಿಲ್ಲ. ನಿನ್ಗೆ ಯಾವ್ದು ಹಾಕಬೇಕು, ಇದನ್ನ ಆಡಿಯನ್ಸ್ಗೆ ಇಷ್ಟ ಆಗುತ್ತೋ ಅನ್ಸುತ್ತೋ ಎಲ್ಲನೂ ಹಾಕು. ಎಲ್ಲನೂ ಯಾವುದೋ ಒಂದು ಟಾಪಿಕ್ ಎಲ್ಲೋ ಒಂದು ಕ್ಲಿಕ್ ಆಗುತ್ತೆ ಯಾವಾಗೋ ಒಂದ್ಸಲ. ಸೊ ಯಾವಾಗ ಅಂತ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಹಾಕ್ತಾ ಇದ್ರು ಅಷ್ಟೇ. ಸೊ ಹಿಂಗೆ ತುಂಬ ಚೇಂಜ್ ಆಗಿಬಿಟ್ಟಿದ್ದಾಳೆ. ಮೊದಲು ತುಂಬಾನೇ ಆ್ಯಕ್ಟಿವ್ ಆಗಿದ್ದು, ಇವಾಗ ತುಂಬ ಸೈಲೆಂಟ್ ಆಗಿದ್ದಾಳೆ. ಸ್ವಲ್ಪ ಸೆಟಲ್ ಕಾಮ್ನೆಸ್ ಬಂದಿದೆ. ಮೊದಲು ಒಂಚೂರು ಕೆಲಸ ಮಾಡ್ತಿಲ್ಲ, ಇವಾಗ ನೋಡಿದ್ರೆ ಎಲ್ಲ ಮಾಡ್ತಿದ್ದಾಳೆ. ಟೊಮೆಟೊ ಕಟ್ ಮಾಡ್ತಾಳೆ, ಏನೋ ಎಗ್ ಬುರ್ಜಿ ಮಾಡ್ತಾಳಂತೆ. ಸೊ ಫುಲ್ ರೆಕಾರ್ಡ್ ಮಾಡಿ ವಿಡಿಯೋ ಹಾಕ್ತೀನಿ, ನೋಡಿ ಟೇಸ್ಟ್ ಮಾಡಿ. ಇವಳು ಮಾಡ್ತಾರೆ ಎಗ್ ಬುರ್ಜಿ, ಯಾರು ಬೇಕಾದ್ರೂ ಮಾಡ್ಬೋದು. ಬೇಸಿಕ್ ಏನು ತುಂಬ ಫುಲ್ಲು ಐಫೈ ಆಗಿ ಹೋಟೆಲ್ ಸ್ಟೈಲ್ ಎಲ್ಲ ಮಾಡ್ತಾರೆ. ನಾರ್ಮಲ್ ಸಿಂಪಲ್ 10 ಮಿನಿಟ್ಸ್ ಆಗಲ್ಲ, ಬೇಗ ಮಾಡಿ ಮುಗಿಸ್ತೇನೆ. ಸಿಂಪಲ್ ಎಗ್ ಬುರ್ಜಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ನೋಡಿ ತಿಳ್ಕೊಂಡು ಮಾಡಿ ಅಷ್ಟೇ. ಫುಲ್ ಯೂಟ್ಯೂಬರ್ ಥರನೇ ಮಾತಾಡ್ತಿದ್ದಾಳಲ್ಲ, ನ್ಯಾಚುರಲ್ ಆಗಿ ಫುಲ್ ಪ್ರೊಫೆಷ್ನಲ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಿದ್ದಾಳೆ. ಸೊ ಏನಿಲ್ಲ, ಮೈಕು ವರ್ಕ್ ಆಗ್ತಿದೋ ಇಲ್ಲೋ ಅಂತ ಟೆಸ್ಟ್ ಮಾಡೋಕ್ಕೆ ಮೈಕ್ ತಂದ್ಕೊಡ್ತಾ ಇದ್ದೀನಿ ಇವಳಿಗೆ. ಸೊ ಅದಕ್ಕೆ ಇವಳಿಗೆ ಒಂದ್ಸತಿ ಮೈಕ್ ಆಗಿ ನೋಡ್ತೀನಿ, ವರ್ಕ್ ಆಗುತ್ತೋ ಇಲ್ಲೋ ಅಂತ. ನೋಡೋಣ, ಟ್ರೈ ಈ ಸತಿ ಆದ್ರೂ ಮೈಕ್ ವರ್ಕ್ ಆಗ್ತದೆ ಏನೋ ಗೊತ್ತಿಲ್ಲ. ತಗೊಂಡೆ ಅದಕ್ಕೆ ಅನ್ಸುತ್ತೆ ಮೇಲೆ ಬರಬೇಕು. ಇಲ್ಲ, ಇದು ಮೇಲೆ ಬರಬೇಕು, ಕರೆಕ್ಟ್ ಇದೆ. ಓಕೆ, ಹಾಂ. ಸೊ ಒಂದ್ಸತಿ ಕನೆಕ್ಟ್ ಮಾಡಿ ನೋಡೋಣ ಮೈಕ್ ಸೌಂಡ್ ಹೆಂಗೆ ಬರುತ್ತೆ ಅಂತ. ಅದಕ್ಕೆ ನಾನು ರಿವ್ಯೂ ಕೂಡ ಕೊಟ್ಟಿಲ್ಲ ಈ ಮೈಕ್ದು, ಬಿಕಾಸ್ ನಾನು ಫುಲ್ ಯೂಸ್ ಮಾಡಿದ್ಮೇಲೆ ನಿಮ್ಗೆ ರಿವ್ಯೂ. ಸೊ ಕನೆಕ್ಟ್ ಮಾಡ್ಕೊಂಡಿದೀವಿ, ಇವಾಗ ವಾಯ್ಸ್ ಹೆಂಗೆ ಬರ್ತಿದೆ ಗೊತ್ತಿಲ್ಲ. ಸೊ ನೋಡಿ, ಎಲ್ಲ ಚುಲ್ಬುರಿ ತರ ನೋಡಿ, ಫುಲ್ ಕಟ್ ಮಾಡಿದ್ದೆಲ್ಲ ಆಗಿದೆ. ಇವಾಗ ಸ್ಟಾರ್ಟ್ ಮಾಡ್ಬೇಕು ಅಡುಗೆ ಮಾಡೋಕೆ. ಹೌದು, ವಾಯ್ಸ್ ಹೆಂಗ್ ಬರ್ತಿದ್ಯೋ. ತುಂಬಾ ಒಳ್ಳೆ ಸಿಂಗರ್ ನಮ್ಮ ಬ್ಯಾಚ್ ಅಲ್ಲಿ, ಚೆನ್ನಾಗಿ ಸಾಂಗ್ ಆಡ್ತಾಳೆ. ಇವಳು ಒಳ್ಳೆ ಮೋಟಿವೇಟ್. ಅದೇ ನಂದು ಚಾನೆಲ್ ಮೋಟಿವೇಟ್, ನಾನು ಲೈಫ್ ಲಾಂಗ್ ಮೋಟಿವೇಟ್ ಮಾಡ್ಕೊಂಡೇ ಇದ್ದೋಗೋಣ ಅಂತ. ಬರ್ತಿಲ್ಲ, ಗ್ಯಾಸ್ ಆನ್ ಮಾಡ್ತಿದ್ದೆ. ಎಲ್ಲ ಬರುತ್ತೆ ಇವಾಗ. ಏನೋ ಎಣ್ಣೆ ಕಮ್ಮಿ ಹಾಕೊಳ್ಳಿ ಫ್ರೆಂಡ್ಸ್, ಜಾಸ್ತಿ ಹಾಕೋಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಜಾಸ್ತಿ ಬೇಕಾ ನೋಡಿ, ಎಷ್ಟ್ ಬೇಕಾಗುತ್ತೆ ಅಷ್ಟ ಹಾಕು. ನಿನ್ಗೆ ಗೊತ್ತಲ್ವಾ ಅಡ್ಗೆ ಮಾಡೋದು? ಗೊತ್ತು, ಬಟ್ ನಾನ್ ಕಮ್ಮಿ ಹಾಕೋತೀನಿ. ಕೆಲವೊಬ್ರಿಗೆ ಎಣ್ಣೆ ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ. ಓಕೆ, ಸೌಂಡ್ ಬರ್ಬೇಕು.
ಏನೋ ಗೊತ್ತಿಲ್ಲ. ಅದ್ರಲ್ಲಿ ಮ್ಯಾಗಿ ಮಾಡ್ಕೊಂಡ್ ಬಂದಿದ್ಲು. ಅದ್ರಲ್ಲಿ ಸಾಸಿವೆ ಮಚ್ಚ ಮ್ಯಾಗಿ ಮಾಡ್ಕೊಂಡ್ ಬಂದಿದೀನಿ ಅಂತ ಹೇಳಿದ್ರೆ ಮ್ಯಾಗಿನೂ ಮಾಡಕ್ ಬರ್ತಾ ಇರಲಿಲ್ಲ. ಇವತ್ತೆಲ್ಲಾ ಕಲ್ಸ್ಬಿಟ್ಟಿದ್ದಾಳೆ. ಖುಷಿ ಇದ್ದಾಳೆ ಅಂತ. ನಾವು ಮೆಣಸಿನ್ಕಾಯಿ ಜೊತೆಲಿ ಹಾಕ್ತೀವಿ, ಈರುಳ್ಳಿ ಮಾತ್ರ ಹಾಕಿದ್ದಾಳೆ ಫಸ್ಟ್. ನೋಡೋಣ ಹೆಂಗ್ ಬರುತ್ತೆ ಅಂತ. ಸ್ವಲ್ಪ ಇದು ಎಣ್ಣೆಲಿ ಫ್ರೈ ಆದ್ಮೇಲೆ ಮೆಣಸಿನ್ಕಾಯಿ ಹಾಕ್ತಾರೆ. ನಮ್ ಇಂಜಿನಿಯರಿಂಗ್ ಫ್ರೆಂಡ್ಸ್ಗೆಲ್ಲ ಹೇಳೋದು ಒಂದೇ, ಬೇಗ ಸಿಗಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದೀರಾ ಮೇ ಬಿ ನಮ್ ಇಂಜಿನಿಯರಿಂಗ್ ಫ್ರೆಂಡ್ಸ್ ನೋಡ್ತಿರ್ತಾರೆ. ಅರ್ಷಿತಾ ಆಗಿರ್ಬೋದು, ನಮ್ಮ ನೆರವಿಗೆ ಬಂದ ದಾನಿಗಳು ಆ ಗ್ರೂಪ್ ಅಲ್ಲಿ ನೋಡೋ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಲಿಂಕ್ ಆಗುತ್ತೆ. ಬೇಗ ಸಿಗಿ, ಎಲ್ಲರೂ ಸಿಗೋಣ, ಹೀಗೆ ಅಡಿಗೆ ಮಾಡ್ಕೊಂಡು ತಿನ್ನೋಣ, ಅಟ್ಲೀಸ್ಟ್ 1 day ಸ್ಪೆಂಡ್ ಮಾಡೋಣ. ಸೊ ಇಂಜಿನಿಯರಿಂಗ್ ಇಂದ ನಾವೆಲ್ಲ ತುಂಬಾ ದೂರ ಆಗ್ಬಿಟ್ವಿ. ಮೇ ಬಿ ಆಫ್ಟರ್ ಇವಳನ್ನ ನೋಡ್ತಾ ಇರೋದೇ ನಾನು ಆಫ್ಟರ್ 1 year. ಅವಳು ನನ್ಗೆ ಪ್ರಾಪರ್ ಆಗಿ ಸಿಕ್ಕೆ 1 year 2 years ಆಗ್ತಿದೆ. ಸೊ ಅದೇನ್ ನನ್ ನೋಡಕ್ ಏನ್ ಬಂದಿಲ್ಲ, ಅವಳಿಗೆ ಇಲ್ಲಿ ಹೈದ್ರಾಬಾದ್ ಕೆಲ್ಸ ಇತ್ತು ಅಂತ ಅವಳು ಬಂದಿದ್ದು. ಸೊ ಹಂಗೆ. ಸೊ ಫ್ರೆಂಡ್ಸ್ ಎಲ್ರು, ಮೋನಿಕಾ ಹೈದ್ರಾಬಾದ್ ಅಲ್ಲಿ ಇರ್ತಾಳೆ. ಯಾರಿಗಾದ್ರೂ ಏನಾದ್ರು ಹೆಲ್ಪ್ ಬೇಕಾದ್ರೆ ಅವಳು ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೂ ಹೆಲ್ಪ್ ಅಲ್ಲ ಗೈಸ್, ಯಾರೋ ನನಗ್ ಗೊತ್ತಿರೋರಿಗೆ ಅಷ್ಟೇ ನಾನು ಹೆಲ್ಪ್ ಮಾಡಕ್ ಆಗುತ್ತೆ. ಎಲ್ರಿಗೂ ಮಾಡು. ನಿನ್ ವಿಡಿಯೋಸ್ ಯಾರು ನೋಡ್ತಾರೋ ಎಲ್ರಿಗೂ. ವಿಡಿಯೋ ನೋಡೋರ್ಗೆ ಎಲ್ಲಾರ್ಗು, 200 ಜನ ನನ್ ವಿಡಿಯೋ ನೋಡ್ತಾರಂತ ಅವ್ರಿಗೆಲ್ಲ ಹೆಲ್ಪ್ ಮಾಡಕ್ 200 ಜನ ನೋಡ್ತಾ ಇದಾರಾ ಗೈಸ್? ನೋಡಿ, ನಂಗ್ ಗೊತ್ತಿಲ್ಲ. 200 ಜನ ನೋಡಿ, ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅವಳ ಚಾನಲ್ಗೆ. ನೋಡಿ, ಹುಡುಗಿ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಹಾಕ್ತಾಳ ಅಂತ ಹೇಳಿದ್ಲು. ಫಾಲೋ ಮಾಡಿ. ಯಾರಾದ್ರೂ ಎಗ್ ಬಿರಿಯಾನಿ, ಎಗ್ ಬುರ್ಜಿಗೆ ಅರಶಿನ ಪುಡಿ ಹಾಕ್ತಾರ? ನಮ್ ಕಡೆ ಹಾಕ್ತಾರಪ್ಪ. ಕಲರ್ ಇದ್ರೆ ತಿನ್ಬೇಕು ಅನ್ಸುತ್ತಂತೆ. ಆಲ್ರೆಡಿ ಎಗ್ ಅಲ್ಲಿ ಕಲರ್ ಇರುತ್ತೆ ತಾನೇ ಗೈಸ್? ಎಗ್ ಅಲ್ಲಿ ಕಲರ್ ಇರಲ್ಲ ಮಚ್ಚ. ಎಗ್ ಅಲ್ಲಿ ಅದು ಎಲ್ಲೋ ಕಲರ್ ಅದು ಕಲರ್ ಬರಲ್ಲ. ಅದು ಸರಿ, ಅದು ವೈಟ್ ಆಗ್ಬಿಡತ್ತೆ. ಏನೋ ನೆಕ್ಸ್ಟ್ ಇವಾಗ ಮೆಣಸಿನ್ಕಾಯಿ ಹಾಕಿದ್ಲು, ಫ್ರೈ ಮಾಡ್ತಿದ್ದಾರೆ. ಟೊಮೆಟೊನು ಹಾಕೋತಾರ ಒಬ್ಬೊಬ್ರು, ಹಾಕೋದ್ ಬೇಡ ಅಲ್ಲ. ಮೇಡಮ್ ನಿಮ್ ಸ್ಟೈಲ್, ನಿಮ್ಗೆ ಹೆಂಗ್ ಬರುತ್ತ ಹಂಗ್ ಮಾಡಿ, ನಾವು ಏನ್ ಹೇಳಲ್ಲ ಇದ್ರ ಬಗ್ಗೆ. ಹಾಕೋದ್ ಬೇಡ ಅಂತ. ಹಾಕೋಣ, ಜಾಸ್ತಿ ಇದೆ ಅಥವಾ ರೈಸಿಗೆ ಬೇಕಾ? ಬೇಡ, ಟೊಮೆಟೊ ಬೇಡ. ಯಾರಾದ್ರೂ ಎಗ್ ಬುದ್ದಿ ಟೊಮೆಟೊ ಹಾಕ್ತಾರ ಗೈಸ್? ಕಮೆಂಟ್ ಹಾಕ್ತಾರೆ ಕೆಲವೊಬ್ರು. ಇವಳು ಎಲ್ಲದಕ್ಕೂ ಹಾಕ್ತಾರೆ, ನಾವ್ ಹಾಕ್ತೀವಿ ಅಂತ ಹೇಳ್ತಾಳೆ. ಸೊ ಎಗ್ ಎಲ್ಲ ಎಗ್ ಹಾಕಿದಾಳೆ ನೋಡಿ, ಹಿಂಗ್ ಬರ್ತಿದೆ. ಇವಾಗ ನಮ್ ಮೋನಿಕಾ ಅವರು ಎಗ್ ಬಿರಿಯಾನಿ ಮಾಡ್ತಾರಂತೆ. ಸೊ ನಮ್ದೇನಿಲ್ಲ ಫ್ರೆಂಡ್ಸ್, ಅಷ್ಟೊಂದೇನಿಲ್ಲ. 5 ನಿಮಿಷದ ಬಿರಿಯಾನಿ. ನಿಮ್ಗೂ ರೆಸಿಪಿ ಬೇಕಿದ್ರೆ ನೋಡಿ, ಈ ವಿಡಿಯೋ ನೋಡಿ. ಯಾಕಂದ್ರೆ ಎಲ್ಲಾ ಯೂಟ್ಯೂಬರ್ಸ್ ಹಂಗೆ ಹೇಳ್ತಾರಲ್ಲ, ನಿಮ್ಗೆ ಯಾವ್ದಾದ್ರು ಬಿರಿಯಾನಿ ಬೇಕಾದ್ರೆ ಇದ್ ನೋಡಿ ಅಂತ. ಸೊ ನಮಗ್ ಗೊತ್ತಿರೋಷ್ಟು ಮಾಡ್ತಾ ಇದೀವಿ, ನಾವೇನ್ ಪ್ರೊಫೆಷನಲ್ಸ್ ಅಲ್ಲ. ಸೊ ಫಸ್ಟ್ ಎಣ್ಣೆ ಹಾಕೊಂತ ಇದೀನಿ. ಸೊ ಈ ಎಣ್ಣೆ ಬಂದು ಕಡಲೆಕಾಯಿ ಎಣ್ಣೆ, ಕಡಲೆಕಾಯಿ ಅಲ್ಲ, ಸಾರಿ ಯಾವ್ದು ಕಡಲೆಕಾಯಿ ಅಂತಾರೆ, ಅದು ಕಡಲೆಕಾಯಿ ಎಣ್ಣೆನೆ, ಸಾರಿ, ಗ್ರೌಂಡ್ ನಟ್ ಎಣ್ಣೆ, ಕಡಲೆಕಾಯಿ ಎಣ್ಣೆನೆ ಹಾಕ್ತಾ ಇದೀವಿ. ಯಾಕಂದ್ರೆ ಸನ್ಫ್ಲವರ್ ಆಯಿಲ್ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಇದೇ ಹಾಕ್ತಾ ಇದೀವಿ. ಸೊ ಎಣ್ಣೆ ಬಿಸಿ ಆದ್ಮೇಲೆ ನಾನೇನ್ ಸಾಸಿವೆ ಹಾಕ್ತಿಲ್ಲ, ಬಟ್ ಏನು ಆಡ್ತಿ ಓಪನ್ ಮಾಡಿದಾಳೆ ಅಂತ ಸ್ವಲ್ಪ ಸಾಸಿವೆ ಹಾಕ್ತಾ ಇದೀನಿ. ಅದೇನ್ ಸಿಟ್ಟಿರ್ಬೇಕು ಅಷ್ಟು. ನೆನ್ನೆ ಯಾವ್ದೋ ರೈಸ್ ಮಾಡಿದ್ಲು, ಅದ್ರಲ್ಲಿ ಫುಲ್ ಚಕ್ಕೆ ಲವಂಗ ಮಸಾಲೆನೆ ಇತ್ತು. ಇವತ್ ಸ್ವಲ್ಪ ಕಮ್ಮಿ ಹಾಕು. ಓಕೆ ಫ್ರೆಂಡ್ಸ್, ರೈಸ್ ಬಾಗಿ ಚಕ್ಕೆ ಲವಂಗ ಹಾಕ್ತಾರೆ, ಇನ್ನೇನ್ ಹಾಕ್ತಾರೆ ಫ್ರೆಂಡ್ಸ್? ಫುಲ್ ಅದೇ ಹಾಕ್ಬಾರ್ದು ಅಲ್ವಾ ಫ್ರೆಂಡ್ಸ್? ಏನೋಪ್ಪ, ನನ್ಗೆ ಹೆಂಗ್ ಬೇಕೋ ನೀರ್ ತಿನ್ಬೇಕಷ್ಟೇ. ನಿನ್ಗೋಸ್ಕರ ನಾನ್ ಚೇಂಜ್ ಮಾಡಲ್ಲ. ಏನಂತೀರಾ? ಯಾರಿಗೋಸ್ಕರ ನೀವು ಚೇಂಜ್ ಆಗ್ಬೇಡಿ, ನಿಮ್ಗೆ ಹೆಂಗ್ ಬರುತ್ತೋ ಹಂಗೆ ಮಾಡಿ, ಅವ್ರು ತಿನ್ಬೇಕಷ್ಟೇ. ನಾನ್ ಹೆಂಗಿದ್ರು ತಿಂತೀನಿ, ತಿನ್ನೋದ್ರಲ್ಲಿ ನಾನ್ ಕಾಂಪ್ರಮೈಸ್ ಆಗಲ್ಲ. ನೋಡಿ, ಒಂದೇ ಪಲಾವಲ್ಲಿ ಹಾಕ್ತಾ ಇದೀನಿ. ಓಕೆ, ಒಂದ್ ಸ್ವಲ್ಪ ಇವಾಗ ಜೀರಿಗೆ ಆಕ್ಚುಲಿ ಏನಕ್ಕೆ ವಿಡಿಯೋ ಮಾಡ್ತಿಲ್ಲ ಗೊತ್ತಾ? ವಿಡಿಯೋ ಮಾಡ್ಕೊಡೋರು ಯಾರು ಇಲ್ಲ. ನಾನು ಒಬ್ಳೆ ಇದ್ದಾಗ ನಾನೇ ವಿಡಿಯೋ ಮಾಡಿ ನಾನೇ ಇದ್ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ಇವತ್ತು ನನ್ ಫ್ರೆಂಡ್ ಬಂದಿದ್ದಾಳೆ, ಅವಳೇ ಜೋರ್ಸಲ್ಲಿ ಇಲ್ಲ ಮಚ್ಚ ನೀನ್ ವಿಡಿಯೋ ಮಾಡ್ಬೇಕು, ಏನಕ್ಕೆ ವಿಡಿಯೋ ಆಗ್ತಿಲ್ಲ ಅಂತ ಫುಲ್ ನಂಗೆ ಮೋಟಿವೇಟ್ ಮಾಡಿ ಅವಳೇ ಶೂಟ್ ಮಾಡ್ತಿದ್ದಾಳೆ. ಸೊ ಇಂಥ ಫ್ರೆಂಡ್ಸ್ ಇರ್ಬೇಕು, ಇಂಥ ಫ್ರೆಂಡ್ಸ್ನ ಇಟ್ಕೊಳ್ಳಿ. ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಂಬೇಡಿ, ನಿಮ್ಗೆ ಯಾರು ಅಡ್ಜಸ್ಟ್ ಆಗ್ತಾರೋ ಅವ್ರನ್ನ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಳ್ಳಿ. ನೀವ್ ಮಾಡಲ್ಲ ಅಂದಾಗ ನಿಮ್ಗೆ ಮೋಟಿವೇಟ್ ಮಾಡ್ಬೇಕು ಲೈಫಲ್ಲಿ. ನೀನ್ ಮಾಡು, ನಿನ್ ಕೈಲಿ ಆಗುತ್ತೆ ಅಂತ ಫ್ರೆಂಡ್ಸ್ ಇದ್ರೆ ಯು ಆರ್ ಬ್ಲೆಸ್ಡ್. ಸೊ ಅದಕ್ಕೆ ಇವಾಗ ಆಯ್ತು, ಇಷ್ಟೇ ಮಸಾಲೆ ಹಾಕಿರೋದು, ಜಾಸ್ತಿ ಹಾಕಿಲ್ಲ.
ಇದೆಲ್ಲ ಒಂದ್ ಸ್ವಲ್ಪ ಎಣ್ಣೆಲಿ ಫ್ರೈ ಆದ್ಮೇಲೆ ಇವಳೆ ಆನಿಯನ್ಸ್ ಕಟ್ ಮಾಡಿದ್ದು ಆನಿಯನ್ಸ್ ಹಾಕ್ತಾ ಇದೀನಿ. ಒಂದ್ ಸ್ವಲ್ಪ ಚಿಲ್ಲಿ ಹಾಕ್ತಾ ಇದೀನಿ. ಒಂದ್ ಸ್ವಲ್ಪ ಹಿಂಗ್ ಅನ್ಕೊಳ್ಳಿ. ಇದೇ ಹಾಕ್ತಿತ್ತು ಇದು ಏನಾಗಲ್ಲ ನನ್ ತಿನ್ಸಿ ಬಾಯ್ಲ್ ಹೋಟೆಲ್ ಹೋದ್ಮೇಲೆ ಎಲ್ಲ ಮಿಕ್ಸ್ ಆಗುತ್ತಲ್ವಾ ಫ್ರೆಂಡ್ಸ್. ಎಗ್ ಅಂತ ಯೂಸ್ ಮಾಡಲ್ಲ. ಎಗ್ ಬಾಯ್ಲ್ ಮಾಡ್ಕೊಂಡ್ಬೇಕಮ್ಮ. ಇದು ಸಪ್ರೇಟ್ ಆಗಲ್ಲ ಅದಕ್ಕೆ ಹಾಕಲ್ವಾ? ಹಂಗೂ ಮಾಡ್ತಾರೆ. ಇವಳಿಗೆ ಏನ್ ಗೊತ್ತಾ ಜಾಸ್ತಿ ಟೈಮ್ ತಗೊಂಡ್ಬೇಕು ಅಂದ್ ಹೆಂಗೋ ಮಾಡ್ಬಿಡು ಅಂತ ಹೇಳ್ತಾರೆ. ಎಲ್ಲ ಮಿಕ್ಸ್ ಆಗುತ್ತಲ್ವಾ, ಯಾಕೆ ಹಂಗೆಲ್ಲ ಸಪ್ರೇಟ್ ಮಾಡ್ತೀರಾ? ಭೇದ ಭಾವ ಮಾಡ್ಬೇಡಿ ಫ್ರೆಂಡ್ಸ್, ಹಂಗೆಲ್ಲ ಪಾಪ ಎಗ್ ಏನ್ ಮಾಡಿದೆ ಅಂತ ಪಾಪ ಅಕ್ಕಿ ಜೊತೆ. ಎಗ್ ಬಿರಿಯಾನಿಗೆ ಎಗ್ ನ ಸಪ್ರೇಟ್ ಆಗಿ ಬೇಯಿಸ್ಕೊಂಡು ಸಿಪ್ಪೆ ಬಿಡಿಸಿ ಎಗ್ ಹಾಕ್ತಾರೆ. ಇವಳು ಇಲ್ಲ ಹಂಗೆ ಹಾಕ್ಬಿಡು ಅಂತೊಳೆ. ನನ್ಗೆ ಐ ಕಾಂಟ್ ಡೂ ದಟ್. ಸೊ ಎಗ್ ಬಾಯ್ಲ್ ಮಾಡಕ್ ಇಡ್ತೇನೆ ಹಾಗಿದ್ರೆ. ಸೊ ವಾಯ್ಸ್ ಕೇಳಿಸ್ತದೆ ಅನ್ಸುತ್ತೆ. ಚಪಾತಿ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ಸೊ ಚಪಾತಿ ನಂಗೂ ಏನಷ್ಟು ಚೆನ್ನಾಗಿ ಚಪಾತಿ ಮಾಡಕ್ ಬರಲ್ಲ, ಬಟ್ ಓಕೆ ಮಾಡ್ತೀನಿ. ನಿಮ್ಗೆ ಒಂದೇ ವಿಡಿಯೋದಲ್ಲಿ 3 ರೆಸಿಪಿ ಹೇಳ್ಕೊಡ್ತಾ ಇದೀವಿ. ಆಮೇಲೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಅಂತ. ಇವಳು ತುಂಬಾ ಕುಕಿಂಗ್ ಚಾನೆಲ್ಸ್ ನೋಡ್ತಾಳೆ, ಅದಕ್ಕೆ ಫುಲ್ ಪ್ರೊಫೆಷನಲ್ ಆಗಿ ಮಾತಾಡ್ತಿದ್ದಾಳೆ. ಅಂದ್ರೆ ಫುಲ್ ಚೆನ್ನಾಗ್ ಬರ್ಬೇಕು ಹಂಗೆ ಅಂತ. ನಮ್ಗೇನ ಲೇಯರ್ ಚಪಾತಿ ನೆನ್ಪಿಟ್ಕೊ, ಲೇಯರ್ ಬಂದಿಲ್ಲ ಅಂದ್ರೆ ಆಮೇಲೆ ನೋಡ್ಕೊತೀನಿ. ಅಂದ್ರೆ ಲೇಯರ್ ಚಪಾತಿಗೆ ಗೈಸ್ ಎಣ್ಣೆ ಸ್ವಲ್ಪ ಸೌರ್ಕೊಬೇಕು, ಅದೆಲ್ಲ ಮಾಡ್ಬೇಕು. ಸೊ ತರ್ಲಾ? ಬೇಡ ಬಿಡಿ, ಏನಕ್ಕೆ ಎಣ್ಣೆ ತಿನ್ಬಾರ್ದು ಅಂತ. ಸೊ ನಾರ್ಮಲ್ ಚಪಾತಿ, ಲೇಯರ್ ಚಪಾತಿ ಟ್ರೈ ಮಾಡ್ತೀನಿ. ಫಸ್ಟ್ ಇವಾಗ ನಾರ್ಮಲ್ ಓದ್ಕೊಂತಾ ಇದೀನಿ, ನಾರ್ಮಲ್ ಇದ್ ಮಾಡ್ಕೊಂತಾ ಇದೀನಿ. ಇವಳಿಗೇನೋ ಚಪಾತಿ ಮನೆಗ್ ಬರುತ್ತೇನೆ. ಅವಳು ವಿಡಿಯೋ ಮಾಡ್ತಿದ್ದಾಳೆ, ಅದಕ್ಕೆ ಅವಳು ವಿಡಿಯೋದಲ್ಲಿ ಬರ್ತಿಲ್ಲ. ಯಾಕಂದ್ರೆ ನಮ್ಗೆ ಟ್ರೈಪಾಡ್ ಸ್ಟ್ಯಾಂಡು ಇಲ್ಲ. ಟ್ರೈಪಾಡ್ ಸ್ಟ್ಯಾಂಡ್ ಇವಾಗ ಟ್ರೈಪಾಡ್ ಇಲ್ಲ ಅಂತ ನಾನೇ ಟ್ರೈಪಾಡ್ ಮಾಡಿದಾಳೆ. ಸೊ ಎಲ್ಲಿ ಸಿಗ್ತಾರ ಗೈಸ್ ನಿಮ್ಗೆ? ಪಾಪ ಒಂಟಿ ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಟ್ರೈಪಾಡ್ ಸ್ಟ್ಯಾಂಡ್ ಇಲ್ಲ ಅಂತ. ಸೊ ಚಪಾತಿ ಓಕೆ ಬಂದಿದೆ. ಆಸ್ಟ್ರೇಲಿಯಾ ಮ್ಯಾಪ್ ಏನಾಗಿಲ್ಲ, ಬಟ್ ಇಟ್ಸ್ ಓಕೆ, ಇಟ್ಸ್ ಕಮ್ ಗುಡ್. ಇನ್ನಂಗ್ ಬಂದಿದೆ. ಸೊ ಇಟ್ಸ್ ಗುಡ್, ಪರವಾಗಿಲ್ಲ. ಬೇಸಿಕ್ ಮಾಡ್ತೀವಿ ಇವಾಗ ಅಷ್ಟೇ. ಇವಾಗ ಸೊ ಅಡಿಗೆ ಮಾಡಿದಾಯ್ತು, ಎಲ್ಲ ಬರ್ಸ್ಕೊಂಡಿದ್ದೀವಿ. ಫೈನಲಿ ಬ್ರೇಕ್ಫಾಸ್ಟ್ ಇಲ್ಲ ಏನಿಲ್ಲ. 12 ಗಂಟೆ ಮೇಲಾಗಿದೆ. ಇವಾಗ ತಿನ್ನೋಕೆ ಏನೋ ಕೊಟ್ಟಿಲ್ಲ ಗೈಸ್. ಏನೋ ಕೊಟ್ಟಿಲ್ಲ, ಚೆನ್ನಾಗೆ ಕೊಟ್ಟಿದ್ದೀನಿ. ಸೊ ಎಗ್ ಬುರ್ಜಿ, ಚಪಾತಿ, ಇಲ್ಲೊಂದು ರೈಸ್ ಮಾಡಿಟ್ಟಿದೀವಿ. ನಿಮ್ಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಬಿಕಾಸ್ ಆಫ್ ಟ್ರೈಪಾಡ್ ಇಲ್ಲ ಅಂದ್ರೆ ವಿಡಿಯೋ ಶೂಟ್ ಮಾಡೋದು ತುಂಬಾ ಕಷ್ಟ. ರಿವ್ಯೂ ಮಾಡ್ತಾಳೆ ಹೆಂಗಿದೆ. ನಾನ್ ಮಾಡಿರೋ ಎಗ್ ಬುರ್ಜಿ ಅವ್ಳು ಮಾಡಿರೋ ಎಗ್ ಬುರ್ಜಿ ಅಂತೆ. ಚಪಾತಿ ಹೆಂಗಿದೆ? ಸಾಫ್ಟ್ ಚಪಾತಿ ಇಸ್ ಗುಡ್, ಸಾಫ್ಟ್ ಇದೆ. ಫಸ್ಟ್ ಟೈಮ್ ಅವಳು ಅಡಿಗೆ ಮಾಡಿ ತಿಂತಾರದ. ವಾವ್, ಮೈಂಡ್ ಬ್ಲೋಯಿಂಗ್ ತರ ಏನಿಲ್ಲ, ನಾರ್ಮಲ್ ಚೆನ್ನಾಗಿದೆ. ತಿನ್ನೋ ತರ ಇದೆ. ತಿನ್ಬಿಟ್ಟು ನಾವು ರೆಡಿಯಾಗಿ ಹೋಗ್ಬೇಕು ಇವಾಗ ಹೊರಗೆ. ಸೊ ರೈಸ್ ತಿಂತಾ ಇದೀವಿ. ಇದು ನಾನ್ ಮಾಡಿದ್ದು, ನೋಡೋಣ. ಏನೋ ಎಕ್ಸ್ಟ್ರಾ ಆಗಿದೆ ಗೈಸ್. ಜೆನ್ಯೂನ್ ರೀಸನ್, ಚಕ್ಕೆ ಲವಂಗ ಆತರ ಏನೋ ಎಕ್ಸ್ಟ್ರಾ ಆಗಿದೆ, ಬಟ್ ಇಟ್ಸ್ ಓಕೆ, ವಿ ಕ್ಯಾನ್ ಈಟ್. ನಿಮಗೆ ಚಕ್ಕೆ ಲವಂಗ ತಿಂತೀವಿ, ಯಾವ್ದು ವೇಸ್ಟ್ ಮಾಡೋದಿಲ್ಲ. ನೀನ್ ಫಸ್ಟ್ ಹೇಳಿದ್ಲು ಕಡಿಮೆ ಹಾಕು, ನಾನು ಕಡಿಮೆನೆ ಹಾಕ್ತೀನಿ. ಅದು ಯಾಕೋ ಜಾಸ್ತಿ ಆಗ್ತಿದೆ ಅನಿಸ್ತಾ ಇದೆ, ಬಟ್ ಇಟ್ಸ್ ಫೈನ್, ತಿನ್ಬೋದು. ಏನಂತೀರಾ ಆರ್ತಿ ಅವ್ರೆ? ತಿನ್ನೋಣ. ಡೇಟ್ ಖಾಲಿ ಆಗಿದೆ. ಕೇಳೋಣ ಹೆಂಗಿತ್ತೆ ಊಟ? ಚೆನ್ನಾಗಿತ್ತು, ನಾ ಹೊಟ್ಟೆ ತುಂಬಾ ತಿಂದೆ. ಮಾತು ಮುಂಚೆ ಎಲ್ಲರಿಗೂ ಹಿಂಗೆ ಫುಲ್ಲು ಫುಡ್ ವಿಡಿಯೋಸ್ ನೋಡಿ ರಿವ್ಯೂ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಸೊ ಏನೇನಿತ್ತು ಅಂದ್ರೆ ಚಪಾತಿ, ಒಂಚೂರು ಎಗ್ ಬುರ್ಜಿ ಸ್ವಲ್ಪ ಉಳಿದಿದೆ, ರೈಸ್ ಸ್ವಲ್ಪ ಉಳಿದಿದೆ. ಮೇ ಬಿ ರೈಸ್ನ ರಾತ್ರಿಗೆ ಅಥವಾ 6 ಗಂಟೆಗೆ ತಿಂದ್ಬಿಟ್ಟು ಅವಳು ಹೊರಡ್ತಾಳೆ ಕರ್ನಾಟಕದ ಕಡೆಗೆ.